ಫ್ರೆಂಡ್ಸ್ ನಮಸ್ತೆ. ನೀವು ನೋಡಿ ನಗ್ತಾನ, ನಮಸ್ತೆ ಅಂದ್ರೆ ನಗ್ತಾನ ಇವನು. ಏನೇ ವಿಡಿಯೋ ಮಾಡ್ತೀಯ ನೀನು ಅಂತ. ಇವತ್ತು ನಾನು ಎಲೆಕ್ಟ್ರಾನ್ ಸಿಟಿ ಬ್ರಿಡ್ಜ್ ಹತ್ತಾ ಇದ್ದೀನಿ. ಆ್ಯಕ್ಚುಲಿ ಎಲೆಕ್ಟ್ರಾನ್ ಸಿಟಿ ಬ್ರಿಡ್ಜ್ ಮೇಲೆ ಯಾವಾಗಲೂ ಹೋಗ್ತಾ ಇರ್ತೀನಿ. ಬಟ್ ಇವತ್ತು ನೋಡೋಣ ಎಷ್ಟು ಟೈಮ್ ಆಗುತ್ತೆ ಈ ಎಲೆಕ್ಟ್ರಾನ್ ಸಿಟಿ ಬ್ರಿಡ್ಜ್ ಹತ್ತಿದ್ರೆ. ಇಲ್ಲಿಂದ ಅಲ್ಲಿವರೆಗೂ ಬಂದಲ್ಲಿವರೆಗೂ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಕೆಳಗಡೆ ಹೋದ್ರೆ 3/4 ಅವರ್ ತಗೊಂಡ್ಬಿಡುತ್ತೆ. ಬನ್ನಿ ನಾವು ಎಲೆಕ್ಟ್ರಾನ್ ಸಿಟಿ ಬ್ರಿಡ್ಜ್ ಹತ್ತೋಣ ಇವಾಗ. ಇದು ಟೋಲ್ ಚಾರ್ಜ್ ಬಂದ್ಬಿಟ್ಟು ಒಂದು ಸಿಂಗಲ್ ಸೈಡ್ಗೆ 60 ರೂಪೀಸ್ ತಗೊತಾರೆ. ಬಟ್ ಫುಲ್ ಡೇ ನೀವು ಎಷ್ಟಲ್ಲಿ ಆದರೂ ಓಡಾಡ್ಬೋದು. 90 ರೂಪೀಸ್ ಆಗುತ್ತೆ ಫುಲ್ ಡೇ ಟಿಕೆಟ್ ತೊಗೊಂಬಿಟ್ರೆ. ಫಾಸ್ಟ್ರಾಗ್ ಅಲ್ಲೇ ಕಟ್ ಆಗ್ತಾ ಇರುತ್ತೆ. ಟೋಟಲ್ 90 ರೂಪೀಸ್ ಕಟ್ ಆಗಿಬಿಟ್ರೆ ನಿಮಗೆ ಇನ್ನು ಫ್ರೀ ಇರುತ್ತೆ. ಬನ್ನಿ ಇವಾಗ ಟೈಮ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಲೂ ಚೆಕ್ ಮಾಡೋಣ. ನಾನು ಟೋಲ್ ಚಾರ್ಜ್ ಹೇಳಿರೋದು 4 ವೀಲರ್ಗೆ. ಟೋಲ್ ಬ್ರಿಡ್ಜ್ ಹತ್ತಿದ್ದೀವಿ ಫ್ರೆಂಡ್ಸ್. ಬನ್ನಿ ಹೋಗೋಣ ಬ್ರಿಡ್ಜ್ ಮೇಲೆ. ಗಾಡಿನ ನಾನೇನು ಜಾಸ್ತಿ ಸ್ಪೀಡಾಗಿ ಓಡಿಸಲ್ಲ. 60 ಅಷ್ಟೇ, 60 ಸ್ಪೀಡಲ್ಲಿ ಓಡಿಸ್ತೀನಿ ಅಷ್ಟೇ. 60 70. ಮೆಟ್ರೋ ಸ್ಟೇಷನ್ ಸಿಕ್ತು. ಅದಾದ್ಮೇಲೆ ಬೇಟೆ ನಗರ ಬರುತ್ತೆ. ನೋಡೋಣ ಇಲ್ಲಿಂದ ಅಲ್ಲಿಗೆ ಹೋಗೋ ವರ್ಷದಲ್ಲಿ ಎಷ್ಟು ಇದೇ ಸ್ಪೀಡಲ್ಲೇ ಮೇಂಟೈನ್ ಮಾಡಿದ್ರೆ, 60 ಸ್ಪೀಡಲ್ಲೇ ಮೇಂಟೈನ್ ಮಾಡಿದ್ರೆ ಎಷ್ಟು ನಿಮಿಷಕ್ಕೆ ಅಲ್ಲಿಗೆ ರೀಚ್ ಆಗ್ತೀವಿ ಅಂತ. ವಿಡಿಯೋ ನೋಡಿದ್ಮೇಲೆ ನಾನು ಡ್ರೈವಿಂಗ್ ಕರೆಕ್ಟಾಗಿ ಮಾಡ್ತಾ ಇದ್ದೀನ ಅಂತ ಕಮೆಂಟ್ ಮಾಡಿ. ಯಾವುದಿದು ಮೆಟ್ರೋ ಸ್ಟೇಷನ್ನು, ಬೇಟೆ ನಗರ ಮೆಟ್ರೋ ಸ್ಟೇಷನ್ ಇದು. ಅಂತ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಸ್ಟಾಪ್ ಇರಲ್ಲ, ಅದು ಮೆಟ್ರೋಗೆ ಹೋಗ್ಬೇಕಾದ್ರೆ ಸ್ಟಾಪ್. ಅದು ಒಟ್ನಲ್ಲಿ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ ಅಷ್ಟೇ. ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಇದು ಬ್ರಿಡ್ಜ್ ಒಟ್ನಲ್ಲಿ. ಬಟ್ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಯಾವ್ದಾರ ಸೆಂಟ್ರಲ್ ಒಂದು ಗಾಡಿ ಏನಾರ ಪ್ರಾಬ್ಲಮ್ ಆಗಿ ನಿಂತೋಗ್ಬಿಟ್ರೆ ಫುಲ್ಲು ಜಾಮ್ ಆಗ್ಬಿಡುತ್ತೆ. ಸೈಡ್ಗೆ ಹಾಕೊಳ್ಳೋಕ್ಕೆ ಒಂದೇ ಒಂದು ಹತ್ರ ಜಾಗ ಬಿಟ್ಟವ್ರೆ. ಬನ್ನಿ ಮುಂದೆ ಇದೆ ತೋರಿಸ್ತೀನಿ ಇಲ್ಲಿ ಅಂತ. ಅದು 5 ಕಿಲೋಮೀಟ್ರ್ ಹೋದ್ಮೇಲೆ. ಇದು ನಮ್ಮ ಏರಿಯಾ ಅಂದರೆ ಹೊಸ ರೋಡ್ ಇದು ನೋಡಿ. ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಬಂದೀಗ. ಕೆಳಗಡೆಯಿಂದ ರೈಟ್ಗೆ ಹೋದ್ರೆ ನಮ್ಮ ಮನೆಗೆ ಹೋಗ್ಬೋದು. ಈ ಕಡೆ ನಮ್ಮ
ಏರಿಯಾ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ, ನಮ್ಮ ಏರಿಯಾ ಬಂತಲ್ಲ ಅಂತ. ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಲೇಬೇಕು, ನಾನು ಡ್ರೈವಿಂಗ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಾ, ಎಲ್ಲರೂ ತಪ್ಪು ಮಾಡಿದ್ನಾ. ಎಲ್ಲರೂ ಡ್ರೈವಿಂಗಲ್ಲಿ ಪಂಡ್ರ ಹಾಕಾಗಲ್ಲ, ಏನೋ ನಾನು ಗೊತ್ತಿರೋ ಅಷ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಅಕಸ್ಮಾತ್ ಒಂಚೂರು ತಪ್ಪಾದ್ರೂ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ತಿಳ್ಕೊಳ್ತೀನಿ. ಒಂದು ನೆಕ್ಸ್ಟ್ ಸ್ಟಾಪ್ ಸಿಂಗ್ಸಂದ್ರ ಹತ್ರ ಬಂದಿದ್ದೀವಲ್ಲ. ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇದು. ಸ್ಪೀಡು ನಮ್ಮ ಗಾಡಿ ಸ್ಪೀಡ್ ಇವಾಗ ಬಂದ್ಬಿಟ್ಟು ಒಂದು 65ರಲ್ಲಿದೆ ಗಾಡಿ. ಅದೇ ಬ್ರಿಡ್ಜ್ ಬಿಟ್ಬಿಟ್ಟು ಕೆಳಗಡೆಯಿಂದ ಹೋದ್ರೆ 45 ಮಿನಿಟ್ಸ್ ಬೇಕು. ಇಲ್ಲಿ ನೋಡೋಣ ಎಷ್ಟು ಮಿನಿಟ್ಸಲ್ಲಿ ಅಲ್ಲಿ ಹೋಗ್ಬಿಡ್ತೀವಿ ಅಂತ. ಬೊಮ್ಮನಹಳ್ಳಿ ಸಿಗ್ನಲ್ ಅದಕ್ಕೆ, ಬೊಮ್ಮನಹಳ್ಳಿ ದಾಟಿ ಹೋಗ್ಬಿಡ್ತೀವಿ. ನೋಡಿ ಗಾಡಿ ಸೈಡ್ಗೆ ಹಾಕೊಳ್ಳೋದಕ್ಕೆ ಇಲ್ಲಿ ಒಂದು ಹತ್ರ ಜಾಗ ಕೊಟ್ಟಿದ್ದಾರೆ. ಆಕ್ಚುಲಿ ಇದು 2 ಹತ್ರ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನೋಡಿ ಇಷ್ಟು ಜಾಗ ಕೊಟ್ಟಿದ್ದಾರೆ ಗಾಡಿ ಸೈಡ್ಗೆ ಹಾಕೊಳ್ಳೋಕೆ ಇಲ್ಲಿ ಮೇಲೆ. ಇವತ್ತೇನು ಯಾವುದು ಗಾಡಿ ಪ್ರಾಬ್ಲಮ್ ಆಗಿಲ್ಲ, ಎಲ್ಲೂ ಜಾಮ್ ಆಗಿಲ್ಲ. ಮುಂದೆ ನೋಡಬೇಕು. ಇಷ್ಟೊಂದು ಒಂದು ಮೆಟ್ರೋ ಆದ್ರೂ ಕಾಣಿಸ್ಬೇಕಾಗಿತ್ತು, ಮೆಟ್ರೋ ರೈಲ್ ಬರಲೇ ಇಲ್ಲ ಒಂದೂ. ಈಗ ಮೆಟ್ರೋ ಹೋಯ್ತು ಅಂತಾನೆ ನಮ್ಮ ಹುಡುಗ. ಕೂಡ್ಲಿಗೆ ಸ್ಟಾಪ್ 2 ಮೆಟ್ರೋ ಹೋಯ್ತು, ನೀನು ನೋಡಿಲ್ಲ. ಡ್ರೈವಿಂಗ್ ಮಾಡೋದ್ರಲ್ಲಿ ಬಿಸಿ ಇದೆಯಾ ನೀನು, ವಿಡಿಯೋ ಮಾಡೋದ್ರಲ್ಲೂ ಬಿಸಿ ಇದೆಯಾ ಅಂತವನೆ. ಅದ್ರ ಪಾಡ್ದು ಅದು ವಿಡಿಯೋ ಆಗ್ತಾ ಇದೆ. ನಾನೇನು ಡ್ರೈವಿಂಗ್ ಮಾಡ್ಕೊಂಡು ಬಿಟ್ಟು ಮಾಡ್ತಾ ಇಲ್ಲ, ಅದ್ರ ಪಾಡ್ದು ಅದು ವಿಡಿಯೋ ಆಗ್ತಾ ಇದೆ. ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಮುಂದೆ ಹೋಗ್ತಾ ಇದೆ ಟ್ರೈನು ಮೊದಲಲ್ಲಿ. ಗಾರೆಪಳ್ಳಿ ದಾಟ್ತಾ ಇದೀವಿ. ಯಾಕೋ ಸ್ವಲ್ಪ ಮುಂದೆಗಡೆ ಜಾಮ್ ಆಗಿರೋ ತರ ಕಾಣ್ತಾ ಇದೆ. ಪಾಸ್ ಆಗ್ತಾ ಇದೆ ಗಾಡಿ. ಎಲ್ಲ ಒಟ್ಟಿಗೆ ಕಾಣಿಸ್ತಲ್ಲ, ಕಾಣಿಸ್ತು ಅಷ್ಟೇನೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಷ್ಟೇ. ಟೋಟಲ್ ಇದು 9 ಕಿಲೋಮೀಟರ್ ಇದೆ. 9 ಕಿಲೋಮೀಟರ್ ಬರುತ್ತೆ. ಒಂದು ಓವರ್ ಬ್ರಿಡ್ಜ್ ಹಿಡಿತಾ ಇದ್ದೀವಿ ನಾವು ಇವಾಗ. ಬೊಮ್ಮನಹಳ್ಳಿ ಬಸ್ ಸ್ಟಾಪ್ ದಾಟಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್. ಬೊಮ್ಮನಹಳ್ಳಿ ಸ್ಟಾಪು ತುಂಬ ಇದೆ, ಆದರೆ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಮಾತ್ರ ಮುಂದಕ್ಕೆ ಹಾಕೋರೆ ತಗೊಂಬಂದು.
ಬ್ರಿಡ್ಜು. ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂದರೆ 9 ಕಿಲೋಮೀಟ್ರ್ ಆಗಿದೆ. 8 ನಿಮಿಷ 8.25 ನಿಮಿಷಕ್ಕೆ 9 ನಿಮಿಷದಲ್ಲಿ ರೀಚ್ ಆಗಿದ್ದೀವಿ ಇಲ್ಲಿಗೆ. ಮಾಮೂಲಿ ಸ್ಪೀಡಲ್ಲಿ ಬಂದ್ರೂ 60ರಲ್ಲಿ ಬಂದ್ರೂ 9 ನಿಮಿಷಕ್ಕೆ ರೀಚ್ ಆಗ್ಬಿಡ್ತೀವಿ ನಾವು. ಥ್ಯಾಂಕ್ ಯು ಫ್ರೆಂಡ್ಸ್. ಹಂಗೆ ನನ್ನ ಡ್ರೈವಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ರೆ, ಕರೆಕ್ಟಾಗಿ ಡ್ರೈವಿಂಗ್ ಮಾಡಿಲ್ಲ ಅಂದರೆ ಸ್ವಲ್ಪ ವಿಡಿಯೋ ನೋಡ್ತಾ ಇರ್ತೀರಲ್ಲ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಕರೆಕ್ಟಾಗಿ ಮಾಡ್ತಾ ಇದ್ದೇನೆ ಹೆಂಗೆ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.